KSಗೆ ಪ್ರಿಪೇರ್ ಆಗ್ತಿರೋದಾ? ಹೌದು ಸರ್. ವೆರಿ ಗುಡ್. ಯಾವ ಊರು ಸರ್ ನಮ್ಮದು ದುರ್ಗ, ಚಿತ್ರದುರ್ಗ. ಇಬ್ರುನಾ? ಇಲ್ಲ, ನಮ್ಮ ಚಿಕ್ಕಮಂಗ್ಳೂರು. ವೆರಿ ಗುಡ್, ಆಲ್ ದ ಬೆಸ್ಟ್. ಸ್ನೇಹಿತರೆ, ಏನಿವತ್ತು ಎಲ್ಲ ಟೈಮು ಲೈವ್ ನಾವು ಇನ್ಸ್ಟಿಟ್ಯೂಟಲ್ಲೇ ಬರ್ತಿದ್ವಿ, ಮಾತಾಡ್ತಾ ಇದ್ವಿ. ಇವತ್ತೇನು ಅರುಣ್ ಸರ್ ಈ ಗ್ರೌಂಡ್ ತೋರಿಸ್ತಾ ಇದೆ, ಗ್ರೌಂಡ್ಗೆ ಬಂದಿದ್ದಾರೆ ಅಂತ ನೀವು ಅನ್ಕೊಂತಾ ಇರ್ಬೋದು. ಇದೇ ವಿಷಯ ಇದೆ, ನೀವು ನೋಡ್ತಾ ಬನ್ನಿ, ಹೇಳ್ತೀವಿ. ಸರ್ ಹಂಗೆ ಒಂದು ವಾಕ್ ಮಾಡೋಣ, ಅಲ್ಲಿ ಹೋಗಿ ಹಿಂಗೆ ಬರೋಣ. ಇವತ್ತು ಇನ್ನ ಇಬ್ರು ಸ್ನೇಹಿತರು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ, ಅಭಿಷೇಕ್ ಮತ್ತೆ ರವಿ ಅವರು ಫ್ಯೂಚರ್ ತುಂಬಾ ದೊಡ್ಡ ಅಧಿಕಾರದಲ್ಲಿ ಬರುವಂತ ಇಬ್ರು ಸ್ನೇಹಿತರು ಇವತ್ತು ಸಿಕ್ಕಿದ್ದಾರೆ. ಅವರು ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೀರ್ತಿ ತರುವಂತ ಆಫೀಸರ್ಗಳಾಗ್ಲಿ, ಅವರು ಫಸ್ಟ್ ದಿನ ಆಫೀಸರ್ ಆಗಿದ್ದ ದಿನ ನಾವೇ ಇವೆಂಟ್ ಮಾಡೋ ತರ ಆಗ್ಲಿ. ಈ ಗ್ರೌಂಡ್ ಯಾವುದು ಅಂತ ಯಾರಾದ್ರೂ ಕಮೆಂಟ್ ಮಾಡ್ಬೋದಾ ಸ್ನೇಹಿತರೆ? ತುಂಬಾ ಇಷ್ಟಪಡ್ತೀರಾ ಇಲ್ಲಿ ಅರ್ಲಿ ಮಾರ್ನಿಂಗ್ ಆಗಲಿ ಮತ್ತೆ ಈವ್ನಿಂಗ್ ಟೈಮ್ ವಾಕ್ ಮಾಡಕ್ಕೆ ಸೂಪರ್ ಆಗಿರುತ್ತೆ ಈ ಗ್ರೌಂಡು. ಯಾವ ಗ್ರೌಂಡ್ ಅಂತ ಕಮೆಂಟ್ ಮಾಡ್ಬೋದಾ? ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಹಾಗೆ ನೋಡ್ಕೊಂಡ್ ಬನ್ನಿ, ಎಲ್ಲೆಲ್ಲಿದ್ದಾರೆ ಫ್ರೆಂಡ್ಸು, ಮಾರ್ಕ್ ಮಾಡ್ಕೊಬಿಡೋಣ. ಕಮೆಂಟ್ ಮಾಡಿ, ಇದು ಯಾವ ಗ್ರೌಂಡ್? ನಾನು ತುಂಬಾ ತಿಂಗಳುಗಳೇ ಆಯ್ತು ಅಂತ ಅನ್ಕೊಂತೀನಿ. ತಿಂಗಳಲ್ಲ, ತುಂಬಾ ವರ್ಷಗಳೇ ಆಯ್ತು ಇಲ್ಲಿ ಬಂದು. ನಾನು ಕಬಡ್ಡಿ ಪ್ಲೇಯರ್ ಇದ್ದಾಗ ಈ ಗ್ರೌಂಡಲ್ಲಿ ಬಂದು ಪ್ರಾಕ್ಟೀಸ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ರನ್ನಿಂಗ್ ಮಾಡ್ತಿದ್ದೆ, ಅರ್ಲಿ ಮಾರ್ನಿಂಗ್ ಬರ್ತಿದ್ದೆ, ಒಂದು 5 o'clock 5:30ಗೆಲ್ಲ ಬರ್ತಿದ್ದೆ, ಮತ್ತೆ ಈವ್ನಿಂಗ್ ಬರ್ತಿದ್ದೆ. ಸಿಕ್ಕಾಪಟ್ಟೆ ಒಳ್ಳೆ ವೈಬ್ ಕೊಡುತ್ತೆ ಈ ಗ್ರೌಂಡು, ಸೂಪರ್ ವೈಬ್ ಕೊಡೋ ಅಂತ ಗ್ರೌಂಡ್ ಅಂತ ಹೇಳ್ಬೋದು. ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ನನ್ನ ಜರ್ನಿ ಆಲ್ಮೋಸ್ಟ್ ಅಲ್ಲಿ ಕಬಡ್ಡಿ ಪ್ಲೇಯರ್ ಆದಾಗ ಇಲ್ಲೇ ಜಾಸ್ತಿ ಸ್ಪೆಂಡ್ ಮಾಡಿದ್ದೀನಿ ಟೈಮ್ನ. ಅಂದ್ರೆ ನಾನು ಹೈಸ್ಕೂಲೆಲ್ಲ ಓದಿದ್ದು ನಾನು ಇಲ್ಲೇ ಮರಿಪ್ಪನಪಾಳ್ಯ PVP ಸ್ಕೂಲು. ಇಲ್ಲೆಲ್ಲ ನಾನು ಕಬಡ್ಡಿ ಆಡಿರೋಂಥ ನೆನಪು. 2009, 8, 10 ಇಲ್ಲೆಲ್ಲ. ಸೊ ಹಾಗಾಗಿ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು, ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಗೊತ್ತಾಗಿದ್ರೆ ಈ ಗ್ರೌಂಡ್ ಯಾವುದು ಅಂತ ಕಮೆಂಟ್ ಮಾಡಿ. ಈ ಗ್ರೌಂಡ್ ಬಂದು ನಿಮಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಗ್ರೌಂಡ್. ಇದು ತುಂಬ ಸೂಪರ್ ಆಗಿದೆ ವೆದರು. ಅದ್ರ ಜೊತೆಗೆ ಅದಕ್ಕೆಲ್ಲ ಬನ್ನಿ, ಅದು ಮಾಡ್ತಿರೋದೇ ಬೇರೆ ಉದ್ದೇಶ. ಇದೆ ಇಲ್ಲೇ ತಗೊಳ್ಳಿ. ಸೊ ಸ್ನೇಹಿತರೆ ನೋಡಿ, ಇವತ್ತು ಒಂದು ವಿಶೇಷ ಏನು ಅಂತಂದರೆ, ಯೂನಿವರ್ಸಿಟಿ ಗ್ರೌಂಡ್ಗೆ ತುಂಬ ತಿಂಗಳುಗಳೇ ಆಯಿತು ವಾಕಿಂಗೆಲ್ಲ ಬಿಟ್ಟು. ಇವತ್ತು ಇನ್ನು ನಮ್ಮ ಸ್ನೇಹಿತರು ಇವರೆಲ್ಲ ಯಾರು ಗೊತ್ತಾ? ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಇವರೆಲ್ಲ ನಮ್ಮ ಸ್ನೇಹಿತರು ನೋಡಿ. ಇವ್ರಿಗೆಲ್ಲ ಫುಡ್ ಹಾಕಕ್ಕೆ ಬಂದಿದ್ದೀವಿ. ಇವತ್ತು ಮಾತ್ರ ಅಲ್ಲ, ಯಾವಾಗಲೂ ಬರ್ತಾ ಇರ್ತೀವಿ. ಇವತ್ತು ಒಂದು ಲೈವ್ ಬರೋಣ ಅಂತ ಫೀಲ್ ಆಯಿತು ನನಗೆ, ಅದಕ್ಕೆ ಬಂದಿದ್ದೀನಿ. ಸೊ ಈ ಇರುವೆ ಇದೆಯಲ್ಲ, ಕಪ್ಪಿರುವೆ, ತುಂಬ ಒಳ್ಳೆಯದು. ಯಾವುದೇ ಇರುವೆ ಆಗಲಿ ತುಂಬ ಒಳ್ಳೆಯದೇ. ಬಟ್ ಇದ್ರ ವಿಶೇಷತೆ ಏನು ಅಂತ ಅಂದರೆ, ತುಂಬ ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡುತ್ತೆ ಸ್ನೇಹಿತರೆ. ನೀವು ಸಾಧ್ಯವಾದರೆ ಯಾವಾಗಾದರೂ ಫ್ರೀ ಇದ್ದರೆ ಇವ್ರಿಗೆ ಫುಡ್ನ ಕೊಡಿ. ಈ ಒಂದು ಇರುವೆಯಿಂದ ಕಲಿಯುವಂಥದ್ದು ಎಷ್ಟಿದೆ ಗೊತ್ತಾ ನೋಡಿ. ಇವ್ರ ಮನೆ ಇದೆ ಅಲ್ಲ, ಇದು ಅದರ ಹತ್ರ ತೋರಿಸಿ. ಇದು ಇವ್ರ ಮನೆ. ಇವರು ಇನ್ಸೈಡಲ್ಲಿ ಇರ್ತಾರೆ, ಮನೆ ಇನ್ಸೈಡ್. ಅವ್ರಿಗೆ ಯಾವಾಗ ಅನಿಸುತ್ತೆ ಆವಾಗ ಈಚೆ ಬರ್ತಾರೆ. ಬಟ್ ಆ ಇನ್ಸೈಡಲ್ಲಿ ಇದ್ದಾಗ ಅವ್ರಿಗೆ ಫುಡ್ ಸಿಗಲ್ಲ.
ಔಟ್ಸೈಡ್ ಬರಬೇಕು, ಆಮೇಲೆ ಇಲ್ಲೆಲ್ಲನೂ ತಗೊಂಡು ಇನ್ಸೈಡ್ ಹೋಗ್ತಾರೆ. ಇದರಿಂದ ಏನು ಕಲಿಬೋದು ಸ್ನೇಹಿತರೆ? ಒಬ್ಬ ಮನುಷ್ಯ ಏನಾದರೂ ಸಾಧನೆ ಮಾಡ್ತಾನೆ ಅಂದರೆ ಅವ್ನ ಮನೇಲಿದ್ರೆ ಮಾಡೋಕ್ಕಾಗಲ್ಲ. ಏನು ಹೇಳಿ ಇಲ್ಲಿ ತೋರಿಸಿ. ಒಬ್ಬ ಮನುಷ್ಯ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಮನೇಲಿದ್ರೆ ಆಗಲ್ಲ, ಹೊರಗಡೆ ಬರಬೇಕು. ಅದು ಕೂಡ ಎರಡು ವಿಧ. ಮನೇಲೇ ಇದ್ಕೊಂಡು ನಾನು ಏನೂ ಮಾಡೋಕ್ಕಾಗ್ತಿಲ್ಲ, ಯಾರು ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಅನ್ಕೊಂತಾರೆ. ಈಚೆ ಬರಬೇಕು. ನೋಡಿ, ಇರುವೆ ಒಳಗಡೆ ಇತ್ತು ತಾನೆ, ಮನೆ ಒಳಗಡೆ ಇತ್ತು, ಇವಾಗ ಫುಡ್ ಹಾಕಿದ್ಕೆ ಹೊರಗಡೆ ಬಂತು ತಾನೆ. ಹಂಗೆ ನಮ್ಮ ಲೈಫು ಕೂಡ ಮನೇಲೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಮನೇಲಿ ಎರಡು ವಿಧ. ಕೆಲವರು ತುಂಬ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮಂದಿರು ಸಾಕ್ಬಿಟ್ಟಿರ್ತಾರೆ, ಏನಂತ ತುಂಬ ಮುದ್ದಾಗಿ. ಅದನ್ನ ಹೊರತುಪಡಿಸಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಬರಬೇಕು ಹೊರಗಡೆ. ಇನ್ನೊಂದು ಕಂಫರ್ಟ್ ಝೋನ್ ಅನ್ನೋ ಒಂದು ಮನೆ ಇರುತ್ತೆ. ಅವ್ರೇನಾದರೂ ಅನ್ಕೋಬಿಟ್ರೆ, ಇವ್ರೇನಾದರೂ ಅನ್ಕೋಬಿಟ್ರೆ ಅಂತ ಇರುತ್ತೆ. ನೀವು ಯಾವತ್ತೂ ಅವ್ರೇನಾದರೂ ಅನ್ಕೋಬಿಡ್ತಾರೆ ಅನ್ನೋದು ಮೈಂಡ್ ಬರುತ್ತೆ, ಅವಾಗ ನಿಮ್ಮ ಅಚೀವ್ಮೆಂಟ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಫಸ್ಟು ಅದನ್ನೆಲ್ಲ ಹೊರಗಡೆ ತೆಗಿಬೇಕು, ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಅವಾಗಲೇ ನೀವೇನಾದರೂ ಅಚೀವ್ಮೆಂಟ್ ಮಾಡೋಕ್ಕಾಗೋದು. ಅದು ಕೂಡ 2026 ಇದು ಕೌಂಟ್ ಮಾಡಿದ್ರೆ 10. ನಾನು ಸಂಖ್ಯಾಶಾಸ್ತ್ರ ಏನೂ ಹೇಳ್ತಾ ಇಲ್ಲ, ಬಟ್ ತುಂಬ ಪಾಸಿಟಿವ್ ಇದೆ. ಬನ್ನಿ, ನಮ್ಮ ಸ್ನೇಹಿತರು ಇವರೆಲ್ಲ ನೆಕ್ಸ್ಟು ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಅಧಿಕಾರಿಗಳಾಗುವಂಥವರೆಲ್ಲ ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು. ಏನೇನು ಅನ್ನಿಸ್ತಿದೆ ಅಭಿಷೇಕ್ ಸರ್? ಒಳ್ಳೆ ಫೀಲ್ ಬರ್ತಿದೆ ಸರ್. ನಿಮ್ಗೇನು ಅನ್ನಿಸ್ತಿದೆ? ಒಳ್ಳೆ ಥಾಟ್ ಇದೆ ಸರ್, ಮೆಸೇಜ್ ಇದೆ. ಹಾಂ, ಸಿಂಪಲ್ ಕಾನ್ಸೆಪ್ಟ್ ಆದರೆ ತಿಳ್ಕೊಳ್ಳೋದು ತುಂಬ ಇದೆ. ನಿಜ ಅಲ್ವಾ? ಎಷ್ಟೊಂದು ಜನ ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಒಂದು ಎರಡನೇದು ವಿಷಯ ಏನು ಹೇಳಿ ನಿಮ್ಮ ಪ್ರಕಾರ? ಅವ್ರೇನಾದರೂ ಅನ್ಕೋಬಿಟ್ರೆ, ಇವ್ರೇನಾದರೂ ಅನ್ಕೋಬಿಟ್ರೆ ಅನ್ನೋದನ್ನೇ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ನಿಜನಾ? ಇನ್ನೊಬ್ರಿಗೆ ಎದುರಿ ಬದುಕೋದ್ರೆ ಭಾಳ ಇದೆ, ಅನ್ಕೊಂತಾರೆ ಅಂತ. ಕರೆಕ್ಟ್. ಅದು ಇರಬಾರ್ದು. ಇನ್ನ ಎಲ್ಲಿದ್ದಾರೆ ಫ್ರೆಂಡ್ಸು? ಇಲ್ಲಿ ಎಲ್ಲೂ ಇಲ್ಲ. ಸೊ ಸ್ನೇಹಿತರೆ, ಒಂದೇ ನಾನು ಹೇಳೋದು ನಿಮಗೆ, ಈ ವರ್ಷ ತುಂಬಾ ಆಕ್ಷನ್ ಮಾಡಿ. ನೀವು ಏನೇ ಪ್ಲಾನ್ ಮಾಡಿ ವರ್ಕ್ ಆಗಲ್ಲ, ಆಕ್ಷನ್ ಮಾಡಬೇಕು. ತಪ್ಪೋ ಸರಿನೋ ಆಕ್ಷನ್ ಮಾಡಿಬಿಡಿ. ಅಲ್ಲ, ಕೆಲ್ಸದ ವಿಷಯದಲ್ಲೂ ಅಷ್ಟೇ. ನೀವು ಎಷ್ಟೊಂದು ಜನ ಹುಡಿಕೊಂಡು ಹೋಗ್ತಾ ಇರ್ತೀರ ಕೆಲಸನ. ಆನ್ಲೈನಲ್ಲಿ ಏನಾದರೂ ಜಾಬ್ ಅಂತ ಅಂದರೆ ಸಾಕು, ಯಾರಾದರೂ ಒಂದು ವಿಡಿಯೋ ಮಾಡಿದ್ರೆ ಜಾಬ್ ಅಂತ ಟೈಪ್ ಮಾಡಿ, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ನಿಮ್ಗೆ ಏನು ಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಯಾರಾದರೂ ಇನ್ಫ್ಲುಯೆನ್ಸ್ ಮಾಡಿದ್ರೂ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತೀರಾ ಸ್ನೇಹಿತರೆ? ಬನ್ನಿ, ಒಂದು ಮೈಂಡ್ಗೆ ಹಾಕ್ಕೊಳ್ಳಿ, ನೀವು ಆ್ಯಕ್ಷನ್ ಮಾಡಬೇಕು. ಈ ವರ್ಷ ನೋಡಿ, ಈ ವರ್ಷದಲ್ಲಿ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಿಮಗೋಸ್ಕರ, ಅದು ಕೂಡ ಲೈವ್ ವಿತೌಟ್ ಎಡಿಟಿಂಗ್. ಓಕೆ, ಏನಾದರೂ ಸಪೋರ್ಟ್ ಬೇಕಂದ್ರೆ ನಾನು ಮಾಡ್ತೀನಿ. ಏನು ಸಪೋರ್ಟ್ ಬೇಕು ನಿಮಗೆ? ಕೆಲಸದ ವಿಷಯದಲ್ಲಿ ನಾನು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದೀನಿ, ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಫೀಲ್ಡಲ್ಲಿ ಇದ್ದೀನಿ. ಈ ರಿಲೇಟೆಡ್ ಏನಾದರೂ ನಿಮ್ಗೆ ಸಪೋರ್ಟ್ ಬೇಕಂದ್ರೆ ನಾನು ಮಾಡ್ತೀನಿ. ಈವೆಂಟ್ಸ್ ರಿಲೇಟೆಡು, ಮಾರ್ಕೆಟಿಂಗ್ ರಿಲೇಟೆಡು ನೆಕ್ಸ್ಟ್ ಲೆವೆಲ್ ಎಕ್ಸ್ಪರ್ಟ್ ಆಗಿದ್ದೀನಿ ನಾನು. ಆ ರಿಲೇಟೆಡ್ ಏನಾದರೂ ಜಾಬ್ ರಿಲೇಟೆಡ್ ಆಗಲಿ ಏನಾದರೂ ಸಪೋರ್ಟ್ ಬೇಕು ಅಂದರೆ ನಾನು ಮಾಡ್ತೀನಿ. ಅದು ಬಿಟ್ಟು ಸ್ಕಿಲ್ ಅಂದರೆ ಏನು? ಎಷ್ಟೊಂದು ವೆರೈಟಿ ಸ್ಕಿಲ್ಸ್ಗಳು ಬರುತ್ತೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮಗೆ? ಹಾಂ, ಕೇಳಿಸ್ತಾ. ಹಾಂ, ಸ್ಕಿಲ್ ಯಾವ ಥರ ಸ್ಕಿಲ್ಲು? ನೋಡಿ, ಅವರು ಕಂಫರ್ಟ್ ಝೋನ್ ಬಿಟ್ಟು ಬಂದಿದ್ದಾರೆ ಹೊರಗಡೆ, ಅದಕ್ಕೆ ಅವ್ರಿಗೆ ಫುಡ್ ಸಿಗ್ತಾ ಇರೋದು. ನೀವು ಅಷ್ಟೇ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬನ್ನಿ. ಇಷ್ಟೊಂದು ಜನ ಬರೋದೇ ಇಲ್ಲ. ಕೆಲವೊಂದು ಇವಾಗ ವೆದರ್ ಇದ್ದಿದೆಯಲ್ಲ ಸರ್, ತುಂಬ ಕೋಲ್ಡ್ ಇದೆ ಅಲ್ಲ, ಸ್ವಲ್ಪ ಅವರು ಕೂಡ ಮನೇಲಿ ಸೇರ್ಕೊಂಡಿದ್ದಾರೆ. ಈ ಥರ ಎಲ್ಲ ಇರಬೇಕು ರೀ ಸ್ಪಿರಿಚುವಲ್ಲು. ನೀವೂ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ನಿಮ್ಮ ಮನಸ್ಸಿಗೆ ನೀವು ಇಷ್ಟಪಟ್ಟಾಗ ಎಲ್ಲನೂ ಇಷ್ಟ ಆಗುತ್ತೆ. ಇದೆಲ್ಲ ತೋರ್ಪಡಿಕೆಗಲ್ಲಪ್ಪ. ಆಮೇಲೆ ಕಮೆಂಟ್ ಮಾಡಬೇಡಿ. ನನ್ನ ಖುಷಿ ಇದು. ನೋಡಿ, ಈವೆಂಟ್ಸ್ ಎಲ್ಲೋ ಬೇರೆಯವ್ರ ಖುಷಿ ನೋಡಿ ನಾವು ಖುಷಿ ಪಡ್ತೀವಿ ಅಲ್ವಾ? ಪ್ರಕೃತಿ ಖುಷಿ ನೋಡಿ ನಾನು ಖುಷಿ ಪಡ್ತೀನಿ ರೀ. ಗಿಡ ಮರ ಎಲ್ಲ ನೋಡಿ ಎಷ್ಟು ಖುಷಿಯಾಗಿರ್ತವೆ, ಅದನ್ನು ನೋಡಿ ನಾವು ಖುಷಿ ಪಡ್ಬೇಕು. ಅದು ನಿಮಗೆ ಏನಂದರೆ, ಕೆಲವ್ರಿಗೆ ಏಜ್ ಫ್ಯಾಕ್ಟರು ಅದು ಕನೆಕ್ಟ್ ಆಗಿರಲ್ಲ, ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಫ್ಯಾಕ್ಟರು ಕನೆಕ್ಟ್ ಆಗಿರಲ್ಲ. ಯಾರಾದರೂ ಹೇಳಿದ್ರು ಕೂಡ ಕೆಲವೊಂದು ಟೈಮ್ ಕನೆಕ್ಟ್ ಆಗಲ್ಲ. ಎಕ್ಸಾಂಪಲ್ ಏನು ಗೊತ್ತಾ?
ನಾವು ಸ್ಕೂಲು ಕಾಲೇಜಲ್ಲಿ ಓದ್ಬೇಕಾದ್ರೆ ಎಷ್ಟೊಂದ್ಸಲಿ ಹೇಳ್ತಾ ಇದ್ರು ನಮ್ಮ ಟೀಚರು ಹೇಳ್ತಾ ಇರ್ತಾರೆ, ಈ 10th ಒಂದು ಮುಗಿಸ್ಕೊಬಿಡಪ್ಪ, ನಿನ್ನ ಲೈಫೇ ಸೆಟಲ್ ಆಗಿಬಿಡುತ್ತೆ, ಮುಗಿಸ್ಕೊಂತೀವಿ. ಅದು ಅವ್ರು ಹೇಳೋದು ಒಂದು ರೀತಿ ಕರೆಕ್ಟೇ. ಎಷ್ಟೊಂದು ಜನ 10th ಆದಮೇಲೆ ನಾವು ಸ್ಟಾಪ್ ಮಾಡಿಬಿಟ್ಟಿರ್ತೀವಿ ಸ್ಟಡಿ ಮಾಡೋದು. ಯಾವುದಾದ್ರೂ ಗೌರ್ಮೆಂಟ್ ಜಾಬೋ ಯಾವುದಾದ್ರೂ ಒಂದು ಜಾಬ್ ಬಂದಾಗ ನಿಂದು ಏನು ಕ್ವಾಲಿಫಿಕೇಶನ್ ಅಂತ ಅಂದರೆ 10th ಆಗಿದೆ ಅಂದರೆ ಎಲಿಜಿಬಿಲಿಟಿ ಇರುತ್ತೆ. ಸಮ್ಟೈಮ್ PUC ಮಾಡ್ಕೊಬಿಡ್ರಪ್ಪ ಇನ್ನೂ ಈಸಿ ಆಗುತ್ತೆ ಅಂತ ಹೇಳೋರು. ಅದನ್ನು ಕೂಡ ಅಡ್ವಾಂಟೇಜ್ ಸಿಗುತ್ತೆ. ಕೆಲವೊಂದು ಟೈಮು PUC 10th ಇವು ಎರಡು ಬಿಟ್ವೀನಲ್ಲಿ ಕೆಲವೊಂದು ಪೋಸ್ಟಿಂಗ್ ಇರುತ್ತೆ, ಅವಾಗೂ ಹೆಲ್ಪ್ ಆಗುತ್ತೆ. ಅವ್ರು ಹೇಳೋದೆಲ್ಲ ಒಳ್ಳೇದೇ, ಬಟ್ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಯಾಕೆಂದರೆ ಆ ಒಂದು ಕನ್ಸ್ಯೂಮ್ ಮಾಡೋ ಅಂಥ ಕೆಪಾಸಿಟಿ ಇರಲ್ವಲ್ಲ, ಅದು ಇಂಪಾರ್ಟೆಂಟ್. ತುಂಬ ವಿಷಯಗಳಿದೆ, ಏನು ಮಾಡ್ತೀರಾ, ಹೇಳೋಕ್ಕೆ ಪ್ಲಾಟ್ಫಾರ್ಮ್ಗಳು ಬೇಕು. ಆಮೇಲೆ ಜಾಸ್ತಿ ಹೇಳ್ಬಿಟ್ರು ಜಾಸ್ತಿ ಕನೆಕ್ಟ್ ಆಗಿಬಿಡ್ತಾರೆ ಬಿಸ್ನೆಸ್ ವೈಸ್, ನೋ ಯೂಸು. ಎಷ್ಟು ಮಾಡ್ಬೇಕಷ್ಟೇ. ಕರೆಕ್ಟಾ ಸರ್? ಹಾಂ ಸರ್. ನೀವೇನಾದರೂ ಒಂದು ಮೆಸೇಜ್ ಹೇಳೋದಾದ್ರೆ, ಎಷ್ಟೊಂದು ಜನ ಯೂತ್ಸ್ಗಳು ಸುಮ್ಮನೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಡ್ವಾಂಟೇಜ್ ಇದೆ, ಅದನ್ನು ಯೂಸೇ ಮಾಡ್ಕೊಳ್ಳಲ್ಲ. ಏನು ಹೇಳ್ಬೋದು ನೋಡಿ? ನಮ್ಮ ಸರ್ ಹೇಳ್ತಾರೆ. ಸರ್ ನೀವೇ ಹೇಳಿ ಏನಾದರೂ ಒಂದು ಪಾಯಿಂಟ್. ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಟೈಮ್ ಪಾಸ್ ಆಗ್ಬಿಟ್ಟಿದೆ. ಯಾರಿಗೂ ಆದ್ರೂ ಇಂಪ್ಯಾಕ್ಟ್ ಆಗ್ಲಿ, ಅದ್ರ ಎಫೆಕ್ಟ್ ಆಗ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನು 1 hour ಟೈಮ್ ಹೋಗುತ್ತೆ ಅದರಲ್ಲಿ ಅಷ್ಟೇ ಗೊತ್ತಾಗ್ತಿರೋದು ಅವ್ರಿಗೆ. 1 hour ನೆಟ್ ಹೋಗುತ್ತೆ, 1 hour ಟೈಮ್ ಹೋಗುತ್ತೆ, ಸಾಕು. ಇನ್ನ ಮಿಕ್ಕಿ ಟೈಮಲ್ಲಿ ವರ್ಕ್ ಮಾಡೋಣ, ಮಿಕ್ಕಿ ಟೈಮಲ್ಲಿ ಸ್ಪೆಂಡ್ ಮಾಡೋಣ ಟೈಮ್. ಬಟ್ ಅದರಿಂದ ಇಂಪಾರ್ಟೆನ್ಸು ಇದೆ, ಅದನ್ನೇ ಯಾರು ತಗಂತಿಲ್ಲ. ಬ್ಯಾಡ್ ಕಮೆಂಟ್ ಹಾಕೋದು, ಬ್ಯಾಡ್ ಕಮೆಂಟ್ ಇಂದ ಏನು ಯೂಸ್ ಇಲ್ಲ, ಆದ್ರೂ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಅದು ಇಷ್ಟ ಆಯ್ತಾ ತಗೊಳ್ಳಿ, ಕಷ್ಟ ಆಯ್ತಾ ಬಿಟ್ಬಿಡ್ಲಿ. ಬ್ಯಾಡ್ ಕಮೆಂಟ್ ಹಾಕೋದೇನಕ್ಕೆ? ಒಳ್ಳೆ ಪಾಯಿಂಟ್ ನೀವು ಹೇಳಿದ್ದು, ನಾನು ಅಗ್ರಿ ಆಗ್ತೀನಿ ನಿಮ್ಮ ಪಾಯಿಂಟಿಗೆ. ಆಮೇಲೆ ಎಷ್ಟೊಂದು ಸೀನಿಯರ್ಸ್ ಎಲ್ಲ ವಾಕ್ ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಅದು ಬ್ಯೂಟಿಫುಲ್ ಕಂಟೆಂಟ್ ಆಗಿರುತ್ತೆ. ನೀವು ಒಂದು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಈ ವರ್ಷ ಡಿಸೈಡ್ ಮಾಡ್ಕೊಳ್ಳಿ. ಏನು ಗೊತ್ತಾ, ನಿಮ್ಮ ಫ್ರೆಂಡ್ಶಿಪ್ ಹೆಂಗಿರ್ಬೇಕು ಗೊತ್ತಾ? ನಿಮ್ಗಿಂತ ಸೀನಿಯರ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡಿ. ಅವ್ರ ಹತ್ರ ತುಂಬ ವಿಷಯಗಳಿರುತ್ತೆ, ಅವ್ರೇನು ನಿಮ್ಗೆ ದುಡ್ಡು ಕೊಡಬೇಕು ಅಂತ ಏನಿಲ್ಲ, ಅವರು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ ನೋಡಿ, ಅದನ್ನು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ, ಸಖತ್ ಸಕ್ಸಸ್ ಸಿಗುತ್ತೆ. ನಾವು ಅದನ್ನೇನು ಮಾಡ್ತೀವಿ, ಯಾರಾದರೂ ನಮ್ಮ ಸೀನಿಯರ್ ಏನಾದರೂ ಹೇಳ್ತಾ ಇದ್ರೆ ಓಕೆ ಓಕೆ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆ ಲೆವೆಲ್ಗೆ ಹೋದಾಗ ಗೊತ್ತಾಗುತ್ತೆ. ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ ಹೇಳ್ತಾ ಇದ್ರು, DR ಸರ್ ಅಂತ ಇದ್ರು. ಸರ್ ನೀವು ಹೇಳಿರೋ ಮಾತುಗಳು ನನ್ನ ನೆನಪಿದೆ. PUP ಸ್ಕೂಲಲ್ಲಿ ಅವರು ಸೈನ್ಸ್ ಸಬ್ಜೆಕ್ಟ್ ತಗೊಳ್ಳೋರು ಎಷ್ಟು ರಿಯಾಲಿಟಿಯಾಗಿ ಹೇಳ್ತಾ ಇದ್ರು ಅಂದರೆ, ನೀನು ಏನಪ್ಪ ಇಲ್ಲಿ ಕುತ್ಕೊಂಡಿದ್ಯಾ, ನೀನು ಇಲ್ಲೇ ಇರಬೇಕು, ಇಲ್ಲೇ ಕೇಳಿಸ್ಕೋಬೇಕು, ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳೋರು. ಹ್ಞೂ ಅಂತ ಹಿಂಗೆ ನೋಡ್ಕೊಂಡು ಕುತ್ಕೊಬಿಡೋರು. ನಾವುಗಳು ಕುತ್ಕೊಬಿಡ್ತಿದ್ವಿ. ನೆಕ್ಸ್ಟ್ ಅದು ನಮ್ಮ ರಿಯಲ್ ಲೈಫ್ಗೆ ಇಂಪ್ಯಾಕ್ಟ್ ಆದಾಗ, ಯಾವುದಾದ್ರೂ ಒಂದು ಬಿಸ್ನೆಸ್ ಎಲ್ಲಾಗಲಿ, ಒಂದು ಪ್ರೆಸೆಂಟೇಷನ್ ಎಲ್ಲಾಗಲಿ ಕುತ್ಕೊಂಡಾಗ ಇದೆಲ್ಲ ರೀಕಾಲ್ ಆಗುತ್ತೆ ಸ್ನೇಹಿತರೆ. ನಾನು ಈ ಫೀಲ್ಡ್ ಬಂದಿದ್ದೀನಿ, ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ, ಎಜುಕೇಷನ್ ಫೀಲ್ಡ್ ಬಂದಿದ್ದೀನಿ, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ಅಂತ ಇನ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಅದು ಬ್ಯಾಂಗ್ಳೂರಲ್ಲಿ ನಂಬರ್ 1. ಬ್ಯಾಂಗ್ಳೂರಲ್ಲಿ ಮಾಡೋಕ್ಕಾಗಲ್ಲ ನಂಬರ್ 1. ನೀವು ಬ್ಯಾಂಗ್ಳೂರಲ್ಲಿ ಸಕ್ಸಸ್ ಆದರೆ ನೀವು ಎಲ್ಲೇ ಹೋದ್ರೂ ಸಕ್ಸಸ್ ಆಗ್ತೀರಾ ಸ್ನೇಹಿತರೆ. ನಾನು DR ಸರ್ನ ನೆನಪಿಸ್ಕೊತೀನಿ. ಥ್ಯಾಂಕ್ ಯು DR ಸರ್. ನೀವು ಅವಾಗ ಹೇಳ್ತಿದ್ದಿದ್ದು ವರ್ಡ್ಸು 2026 ನಮಗೆ ಅರಿವಾಗಿದೆ ಎಷ್ಟೊಂದು ವಿಷಯಗಳು. ನೋಡಿ, ನೀವು ಹೇಳಿದ್ದು 2009 ಹೇಳಿರೋದು. 2026 ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅಂದರೆ ಎಷ್ಟು ವರ್ತ್ ಇದೆ ಹೇಳಿ ಕಂಟೆಂಟ್. ನಿಮ್ಮ ಕಡೆಯಿಂದ ಏನಾದರೂ ಒಂದು ಮೆಸೇಜ್ ಹೇಳೋದಾದ್ರೆ, ಯುವಕರಿಗೂ ಏನು ಮಾಡ್ತಾರೆ, ಊರಿಂದ ಊರು ಬಿಟ್ಟು ಬಂದಿರ್ತಾರೆ, ಬ್ಯಾಂಗ್ಳೂರಲ್ಲಿ ಇರ್ತಾರೆ, PG ಮಾಡ್ಕೊಂಡಿರ್ತಾರೆ, ಇಲ್ಲ ರೂಮ್ ಮಾಡ್ಕೊಂಡಿರ್ತಾರೆ. ಆಕ್ಷನ್ ಮಾಡಿದ್ರು ಕೂಡ ಅವ್ರಿಗೆ ರೈಟ್ ಪಾತ್ ಸಿಗ್ತಾ ಇರಲ್ಲ. ಆ ಪಾತ್ನ ಹುಡ್ಕೋದು ಹೆಂಗೆ ನಿಮ್ಮ ಪ್ರಕಾರ? ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಎಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಗೊತ್ತಾ? ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಇಷ್ಟ ಆಗಿರೋ ಕೆಲಸ ಎಷ್ಟೊಂದು ಜನ ಮಾಡ್ತಾನೆ ಇಲ್ಲ. ಅಂಥವ್ರಿಗೆ ಏನಾದ್ರು ಹೇಳೋದಾದ್ರೆ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅವ್ರಿಗೆ ಯಾವ್ದು ವರ್ಕ್ ಈಸಿ ಅನ್ಸುತ್ತೋ ಅದನ್ನ ಸ್ಮಾರ್ಟ್ ವೇಯಲ್ಲಿ ಮಾಡಬೇಕು. ಇವತ್ತು ಹಾರ್ಡ್ ವೇಯಲ್ಲಿ ಮಾಡ್ತಿದ್ದಾರೆ. ಹತ್ರ ಬನ್ನಿ. ಪ್ರೆಸೆಂಟ್ ಸಿಚುವೇಶನ್ ಏನಂದ್ರೆ, ಯಾವ್ದು ನಮಗೆ ತುಂಬಾ ಇಷ್ಟ ಆಗುತ್ತೋ ಆ ಕೆಲಸ ಮಾಡಿದ್ರೆ ಮಾತ್ರ ಅಚೀವ್ ಮಾಡೋಕ್ಕಾಗುತ್ತೆ. ಇನ್ನೊಬ್ರು ಪ್ರೆಷರ್ ಇಂದ ಮಾಡಕ್ ಹೋದ್ರೆ ಅದು ಜಾಸ್ತಿ ದಿವಸ ಮಾಡೋಕ್ಕಾಗಲ್ಲ ಸರ್. ಈಗ ಜಾಬ್ ಆಗಲಿ ನಮ್ಗೆ ಇಷ್ಟ ಇದ್ರೆ ಮಾತ್ರ ಮಾಡಬೇಕು. ನಮಗೆ ಇಷ್ಟ ಜಾಬ್ ಮಾಡಿದ್ರೆ ಕೊನೆ ತನಕ ನಾವು ಹ್ಯಾಪಿಯಲ್ಲಾಗಿ ಮಾಡ್ಬೋದು, ಅದರಲ್ಲಿ ಸಕ್ಸೀಡ್ ಆಗ್ತೀವಿ. ಈಗ ಕಾಂಪಿಟೇಟಿವ್ ಫೀಲ್ಡ್ ಅಷ್ಟೇ,
ಎಷ್ಟೋ ಜನಕ್ಕೆ ಬೇರೆ ಬಿಸ್ನೆಸ್ ಮಾಡ್ಬೇಕಂತ ಇರುತ್ತೆ, ಹಾ ಆದ್ರೆ ಮನೆಯಲ್ಲಿ ಪ್ರೆಷರ್ ಇರೋದ್ರಿಂದ ಈ ಫೀಲ್ಡಿಗೆ ಬಂದಿರ್ತೀವಿ. ಹಾ. ಏನಾದ್ರು ಜಾಬ್ ತಗೋಬೇಕು, ಗೌರ್ಮೆಂಟ್ ಜಾಬ್ ಆಗ್ಬೇಕಂತ. ಇವತ್ತು ಗೌರ್ಮೆಂಟ್ ಜಾಬ್ ಒಂದೇ ಅಲ್ಲ, ಔಟ್ ಸೈಡ್ ಬಿಸ್ನೆಸ್ ಮಾಡಿದ್ರೆ ಈಗ ಗೌರ್ಮೆಂಟ್ ಜಾಬ್ ಇಂದ ಅದಕ್ಕಿಂತ 10% ದುಡಿಬೋದು ಸರ್. ಅಂದ್ರೆ ಒಳ್ಳೆ ಸ್ಕಿಲ್ ಇರಬೇಕು. ಸರ್ ಯಾಕೆ ಸರ್ ಈ ವರ್ಡ್ ಯೂಸ್ ಮಾಡಿದ್ರೆ ಸ್ಕಿಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತೀರಾ? ಸ್ಕಿಲ್ಲೇ ಮೇನ್ ಸರ್ ಅಲ್ಲಿ. ಯಾಕಂದ್ರೆ ಈಗ ನೀನು ಬಿಸ್ನೆಸ್ ಮಾಡ್ತೀವಿ, ನಾವು ಬಿಸ್ನೆಸ್ ಮಾಡ್ತೀವಿ, ಆದ್ರೆ ನಿಮ್ ಸ್ಕಿಲ್ ಇದ್ರೆ ಮುಂದೆ ಹೋಗ್ತೀರಾ. ಆದ್ರೆ ನನಗೆ ಯಾವ ತರ ಇಂಪ್ಲಿಮೆಂಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅದು ಮೇನ್ ಟಾಪಿಕ್. ಸರ್ ಹತ್ರನೂ ಮಾತಾಡ್ಸ್ಬೇಕು ನಾವು. ಎಷ್ಟೊಂದು ಜನ ಸ್ನೇಹಿತರೆ, ನೀವು 2026 ಏನು ಗೊತ್ತಾ, ನೀವು ಫ್ರೆಂಡ್ಶಿಪ್ ಮಾಡಿ. ಹೇಗೆ ಫ್ರೆಂಡ್ಶಿಪ್ ಮಾಡಿ ಅಂದರೆ, ನಿಮ್ಗಿಂತ ಸೀನಿಯರ್, ನಿಮ್ಗೊಂದು 30 ಇಯರ್ಸ್ ಇದೆಯಾ, ನಂದು 33 ಇಯರ್ಸ್, ಓಕೆನಾ? ನನ್ನ ಫ್ರೆಂಡ್ಶಿಪ್ ಹೆಂಗಿದೆ ಗೊತ್ತಾ, ಎಲ್ಲ ನಮ್ಮ ಸೀನಿಯರ್ ಜೊತೆನೆ. 45 ವರ್ಷ ಏಜು, 50, 55, 60, 65, 70 ಈ ಥರ ಏಜ್ ಇರೋರ ಜೊತೆ ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ, ಮಾತಾಡ್ತೀನಿ. ಏನಕ್ಕೆ ಗೊತ್ತಾ, ಅವ್ರ ವಿಷಯಗಳು ಅಷ್ಟಿದೆ ಅವ್ರ ಹತ್ರ ತಿಳ್ಕೊಳ್ಳೋ ಅಂಥದ್ದು. ನಮ್ಮ ಸೀನಿಯರ್ಸ್ಗಳಿಗೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡಲೇಬೇಕು. ನೀವು ನಿಮ್ಮ ಕಾಂಟ್ಯಾಕ್ಟಲ್ಲಿ ಅಷ್ಟೇ, ನಿಮ್ಮ ವಾಟ್ಸಪ್ಪಲ್ಲಿ ನೀವೇನೋ ಒಂದು ಬೇಡದಿರೋ ಕಂಟೆಂಟ್ಗಳು ಹಾಕ್ತಾ ಇರ್ತೀರಾ. ಇವತ್ತೇನು ವಾರ, ಮಂಗಳವಾರ, ದೇವ್ರ ಫೋಟೋ, ಸೆಲ್ಫಿ, ಬೇಡದಿರೋ ಕಂಟೆಂಟು, ಕಾಮಿಡಿ ಅಂತೆ ಏನೇನೋ ಕಂಟೆಂಟ್ಗಳು ಹಾಕ್ತಾ ಇರ್ತೀರಾ. ಇವತ್ತಿಂದ ಹಾಕೋದನ್ನ ಅವಾಯ್ಡ್ ಮಾಡಿ. ಯಾಕೆ ಅಂತ ಅಂದರೆ, ನಿಮ್ಮ ಸ್ಟೇಟಸ್ ಎಷ್ಟೊಂದು ವ್ಯಾಲ್ಯೂ ಕೊಡುತ್ತೆ. ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡೋರು ಎಷ್ಟು ಜನ ಇರ್ತಾರೆ ಗೊತ್ತಾ, ಅದನ್ನ ಯಾರು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಇಂಥ ಕಂಟೆಂಟ್ಗಳು ಕನ್ಸ್ಯೂಮ್ ಮಾಡಿ. ನೋಡಿ, ಅವರು ಪ್ರಿಪೇರ್ ಆಗ್ತಿದ್ದಾರೆ, ಎಂಥ ಎಕ್ಸಾಮ್ಸ್ಗಳು ಪ್ರಿಪೇರ್ ಆಗ್ತಿದ್ದಾರೆ. ಇಬ್ಬರು ಕೂಡ ಲೈವ್ ತೊಗೊಂಡಿರೋರು ಸರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಪಾಯಿಂಟ್ಸ್ಗಳು. ಇವರು ಕೂಡ ನೋಡಿ ಸ್ಕಿಲ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಫುಡ್ ಕೊಡೋದಿದೆ. ಮತ್ತು ನೆಕ್ಸ್ಟ್ ನಾನು ಲೈವ್ ಬರ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಈ ವರ್ಷ ಯಾರು ಸಕ್ಸಸ್ ಆಗ್ತಾರೆ ಅಂತ ನಾನು ಹೇಳ್ಬಿಡ್ತೀನಿ. ಆನೆಸ್ಟ್ ಫೀಡ್ಬ್ಯಾಕ್ ಹೇಳ್ತೀನಿ. ಯಾರು ಆ್ಯಕ್ಷನ್ ಮಾಡ್ತಾರೆ ನೋಡಿ, ಅವರೇ ಸಕ್ಸಸ್ ಆಗೋದು. ಇದನ್ನು ಅಗ್ರಿ ಆಗ್ತೀರಾ ಸರ್ ನೀವು? ಸುಮ್ಮನೆ ಪ್ಲಾನು, ಪ್ರಿಪ್ರೇಷನ್, ಕರೆಕ್ಷನ್ ಮಾಡ್ಕೊಂಡು ಎಷ್ಟೋ ವರ್ಷದಿಂದ ಇದ್ದೀರಾ. ನೀವು ಆ್ಯಕ್ಷನ್ ಮಾಡಬೇಕು ಸ್ನೇಹಿತರೆ. ಮತ್ತು ಯಾರ ಹತ್ರ ಕಂಟೆಂಟ್ ಇದೆ ಹೋಗಿ ನೀವೇ ಮಾತಾಡಿ ಡೈರೆಕ್ಟಾಗಿ. ಸರ್ ನನಗೆ ಈ ಥರ ಸಪೋರ್ಟ್ ಬೇಕು, ನೀವು ಮಾಡಿ. ಇದು ಲ್ಯಾಗ್ ಆಗ್ತಾ ಇದೆ ನಮ್ಮ ಕನ್ನಡ ಮಾರ್ಕೆಟಲ್ಲಿ. ಲ್ಯಾಗ್ ಆಗ್ತಿರೋದು ಏನು ಗೊತ್ತಾ, ಟ್ಯಾಲೆಂಟ್ ಇದೆ, ಅವ್ರು ಕೇಳ್ತಾ ಇಲ್ಲ. ಹೆಂಗೆ ಕೇಳೋದು? ಡೈರೆಕ್ಟ್ ಶೂಟ್ ಮಾಡ್ಬೇಕು ನೀವು. ಹೆಂಗೆ ಸರ್, ನನ್ನ ಟ್ಯಾಲೆಂಟ್ ಇದೆ, ಇವಾಗ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಕನ್ನಡ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ. ಇಂಗ್ಲೀಷೇ ಬರ್ಬೇಕಂತ ಏನಿಲ್ಲ ಸ್ನೇಹಿತರೆ. ಕನ್ನಡ ಮಾತಾಡಿದ್ರು ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ದುಡ್ಡಿದೆ ಕನ್ನಡ ಮಾರ್ಕೆಟಲ್ಲಿ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಬಟ್ ಅದರಲ್ಲಿ ಎಷ್ಟು ರಿಯಾಲಿಟಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ನಾನು ಯಾವಾಗಲೂ ಫಾಲೋ, ಲೈಕ್, ಕಮೆಂಟ್ ಮಾಡಿ ಅಂತ ಹೇಳೋದೇ ಇಲ್ಲ, ಈಗಲೂ ಹೇಳೋದಿಲ್ಲ. ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವೆಲ್ಲನೂ ಮಾಡಿ. ಮತ್ತು ಬ್ಯಾಡ್ ಕಮೆಂಟ್ ಏನಾದರೂ ಮಾಡಿದ್ರೆ ನಿಮ್ಮಿಂದನೇ ಆಲ್ಗರಿದಮ್ ಇರೋದು. ನಾವೆಲ್ಲ ವರ್ಕ್ ಮಾಡ್ತಾ ಇರೋದು ಆಲ್ಗರಿದಮ್ಗೆ ಸ್ನೇಹಿತರೆ. ಮೆಚೂರಿಟಿ ಬಂದ್ಮೇಲೆ ಗೊತ್ತಾಗ್ಬಿಡುತ್ತೆ. ಫಸ್ಟು ಯಾರಿಗೆ ಹೊರತುಪಡಿಸು ಏನ್ ಬೇಕು ಅನ್ನೋದು ಗೊತ್ತಿರುತ್ತೆ. ನಾವು ಇವಾಗ ಅದನ್ನೆಲ್ಲ ದಾಟ್ಬಿಟ್ಟಿದೀವಿ. ನಾವು ಇವಾಗ ಆಲ್ಗರಿದಮ್ ವರ್ಕ್ ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ಏನಿದೆ, ಫೇಸ್ಬುಕ್ ಆಲ್ಗರಿದಮ್ ಏನಿದೆ, ಯೂಟ್ಯೂಬ್ ಆಲ್ಗರಿದಮ್ ಹೇಗಿದೆ, ವಾಟ್ಸಪ್ ಬಿಸ್ನೆಸ್ ಆಲ್ಗರಿದಮ್ ಹೇಗಿದೆ. ಈ ಆಲ್ಗರಿದಮ್ ವರ್ಡ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದೇ ನಿಂತಿರೋದು. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೋಡಿ, ಅದು ಕೂಡ ಗುರುವಾರದಿಂದ ಸ್ಟಾರ್ಟ್ ಆಗಿರೋದು. ಜನವರಿ 1 ಗುರುವಾರ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ. ಆ ಫುಲ್ ಫಾರ್ಮ್ ನೋಡ್ಕೊಳ್ಳಿ, TFS ಏನು ಅಂತ. ಟ್ರಸ್ಟ್ ಫಾಸ್ಟಾಗೆ ನೀವು ಥಿಂಕ್ ಮಾಡಬೇಕು, ಸಕ್ಸಸ್ ಆಗೇ ಆಗ್ತೀರಾ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಹ್ಯಾಪಿ ಈವ್ನಿಂಗ್. ನೆಕ್ಸ್ಟ್ ಮತ್ತೆ ಲೈವ್ ಬರ್ತೀನಿ.